ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಟಾರ್ಗೆಟ್ HSTR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲ್ನ ಮೊದಲ ನೋಡಿಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಆ್ಯಂಡ್ ಇವತ್ತಿನ ದಿವಸ ನಾನು ಸಿಲೆಬಸ್ ಫಾರ್ ಇಂಗ್ಲೀಷ್ ಲಿಟ್ರೇಚರ್ ಪೇಪರ್ 1 ಯಾವುದಕ್ಕೆ ಅನ್ನೋದು ಈಗಾಗಲೇ ನಾವು ನಿನ್ನೆ ದಿವಸ ಕರ್ನಾಟಕದ ಹೈಕೋರ್ಟ್ನಿಂದ ಶೇಕಡ 50 ಮೀಸಲಾತಿಗೆ ಅನುಗುಣವಾಗಿ ನೀವು ನೇಮಕಾತಿಯನ್ನು ಮಾಡ್ಕೊಳ್ಳೋದೇ ಆಗಿದ್ದರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ಈಗಾಗಲೇ ತಿಳಿಸಿರ್ತಾರೆ. ಅದರ ಒಂದು ಆಧಾರದ ಮೇಲೆ ಇವತ್ತಿನ ದಿನ ಶಿಕ್ಷಕರ ನೇಮಕಾತಿಯ C&R ರೂಲನ್ನು ಸಹ C&R ರೂಲ್ನ ಡ್ರಾಫ್ಟನ್ನು ಸಹ ನಾವು ಪ್ರಕಟ ಮಾಡ್ತೀವಿ ಅಂತೇಳಿ ಇಲಾಖೆದವರು ಹೇಳಿರೋದು ಉಂಟಿದೆ. ಅದರ ಜೊತೆಗೆ ಈ ತಿಂಗಳ ಕೊನೆ ವಾರ ಅಥವಾ ಫೆಬ್ರವರಿಯ ಮೊದಲ ವಾರದಲ್ಲಿ ನಾವೆಲ್ಲರೂ ನಿರೀಕ್ಷೆಯಲ್ಲಿ ಇಟ್ಕೊಂಡಿರ್ತಕ್ಕಂತಹ 806 PU ಲೆಕ್ಚರರ್ ಪೋಸ್ಟ್ಗಳನ್ನು ನೋಟಿಫೈ ಮಾಡೋದಕ್ಕೆ ಸಿದ್ಧತೆಯನ್ನು ಇಲಾಖೆದವರು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಈ ಒಂದು ನೋಟಿಫಿಕೇಷನ್ನ KA ನಾವು ನೋಡ್ಬೋದಾಗಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಓಲ್ಡ್ ಸಿಲೆಬಸ್ಸನ್ನು ನಾನು ಈ ಒಂದು ಕ್ಲಾಸ್ ಒಳಗಡೆ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಬೇಕು ಅಂತೇಳಿ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. 2015 ಅಥವಾ ಇದು 17 ಮತ್ತು 19ರಲ್ಲಿ ರೀನೋಟಿಫೈ ಆಗಿ ಒಂದು ಹಳೆ ಸಿಲೆಬಸ್ಸನ್ನು ನಾನು ನಿಮ್ಮ ಜೊತೆಗೆ ತೆಗೆದುಕೊಂಡು ಡಿಸ್ಕಸನ್ನು ಮಾಡೋದಕ್ಕೆ ಅಂತೇಳಿ ಬರ್ತಾ ಇದ್ದೇನೆ ಸ್ನೇಹಿತರೆ. ಅದರ ಪ್ರಕಾರ ಸಿಲೆಬಸ್ ಫಾರ್ ಇಂಗ್ಲೀಷ್ ಲಿಟ್ರೇಚರ್, ಇಲ್ಲಿಯೂ ಸಹ ಇಂಗ್ಲೀಷ್ ಪತ್ರಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ 2 ಪೇಪರ್ಗಳಿರ್ತವೆ, ಪೇಪರ್ 1 ಮತ್ತು ಪೇಪರ್ 2. ಇದು ಕ್ವಾಲಿಫೈಯಿಂಗ್ ಕನ್ನಡ, ಇದನ್ನು ಇಟ್ಕೋತಾರ ಅಥವಾ ತೆಗಿತಾರ ಅನ್ನೋದನ್ನು ಮುಂದಿನ ಒಂದು ನೋಟಿಫಿಕೇಷನ್ ಒಳಗಡೆ ನಾವು ನೋಡಿದ್ರಾಗ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮೊದಲಿಗೆ ಪೇಪರ್ 1 ಬ್ಯಾಕ್ಗ್ರೌಂಡ್, ಲಿಟ್ರೇಚರ್ ಬ್ಯಾಕ್ಗ್ರೌಂಡನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದು ಕಾಮನ್ ಅಂತರೂ ಇದ್ದೇ ಇರುತ್ತೆ. ನೋಟಿಫಿಕೇಷನ್ ಆದಮೇಲೆ ನಾವು ಇದನ್ನು ನೋಡ್ಕೊಳ್ಳೋದಕ್ಕಿಂತ ನೋಟಿಫಿಕೇಷನ್ ಆಗೋದಕ್ಕಿಂತ ಮೊದಲಿಗೆ ಜಸ್ಟ್ ಲೈಕ್ ಸೆಟ್ಟು ಮತ್ತು ನೆಟ್ಟಿಗೆ, KSET ಮತ್ತು ನೆಟ್ಟಿಗೆ ಇರುವಂತಹ ಸಿಲೆಬಸ್ಸನ್ನು ನಾವು ನೋಡ್ಕೋತಾ ಹೋದರೆ ಅತಿ ಸುಲಭ ಅನಿಸುತ್ತೆ ಸ್ನೇಹಿತರೆ ಈ ಒಂದು PU ಲೆಕ್ಚರರ್ ಪೋಸ್ಟನ್ನು ಕ್ರ್ಯಾಕ್ ಮಾಡೋದ್ರೊಳಗಡೆ. ಫಸ್ಟಿಗೆ ನೋಡ್ಕೊಂಬಿಡೋಣ. ಚಾಸರ್ ಟು ಶೇಕ್ಸ್ಪಿಯರ್ವರೆಗೂ ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಹಾಗೆ 18th ಸೆಂಚುರಿ ಲಿಟ್ರೇಚರ್ ಇರುತ್ತೆ, ರೊಮ್ಯಾಂಟಿಕ್ ಪೀರಿಯಡ್ ಇರುತ್ತೆ, ವಿಕ್ಟೋರಿಯನ್ ಪೀರಿಯಡ್ ಇರುತ್ತೆ, ಮಾಡರ್ನ್ ಪೀರಿಯಡ್ ಇರುತ್ತೆ, ಕಂಟೆಂಪರರಿ ಪೀರಿಯಡ್ ಇರುತ್ತೆ. ಇದು ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಆಗಿದ್ರೆ, ಹಾಗೆ ಲಿಟ್ರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು 5 ಪೊಯೆಟ್ರಿಗಳನ್ನು, ಡ್ರಾಮಾಸ್ಗಳನ್ನು, ನಾವೆಲ್ಸ್ಗಳನ್ನು, ಪ್ಲೇಸ್ಗಳನ್ನು ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಇದು ಮೇ ಬಿ ನೋಟಿಫಿಕೇಷನ್ ಆದಮೇಲೆ ಇದರೊಳಗಡೆ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ನಾವು ನೋಡ್ಬೋದು. ನೋಡೋದಕ್ಕಿಂತ ಮೊದಲಿಗೆ ಹಳೆ ಸಿಲೆಬಸ್ ಒಳಗಡೆ ಏನಿತ್ತು ಅನ್ನೋದನ್ನು ನೋಡಿದರೆ ನಮಗೊಂದು ಐಡಿಯಾ ಸಿಗುತ್ತೆ, ನಾವು ಯಾವ ರೀತಿಯಾಗಿರ್ತಕ್ಕಂತಹ ಪ್ರಿಪರೇಷನನ್ನು ಮಾಡ್ಕೋಬೇಕು ಅಂತೇಳಿ ಒಂದು ಐಡಿಯಾ ಸಿಗುತ್ತೆ ಸ್ನೇಹಿತರೆ. ಅದರ ಪ್ರಕಾರ ವಿಲಿಯಂ ಶೇಕ್ಸ್ಪಿಯರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಾನೆಟ್ಸ್ಗಳಿದ್ದಾವೆ. ಇವಂದ್ರೂ ಸಾನೆಟ್ಸ್ಗಳನ್ನು ಕೇಳ್ತಾರೆ, ಆದರೆ ಯಾವ ಸಾನೆಟ್ಸ್ಗಳನ್ನು ಕೇಳ್ತಾರೆ ಅನ್ನೋದು ಮಾತ್ರ ನೋಟಿಫಿಕೇಷನ್ ನಂತರ ಗೊತ್ತಾಗುತ್ತೆ. ಇದರೊಳಗಡೆ ಸಾನೆಟ್ 16, 17, 19, 20, 27, 30, 73, 80, 116, 130 ಈ ರೀತಿ ಶೇಕ್ಸ್ಪಿಯರ್ನ ಸಾನೆಟ್ಗಳನ್ನು ಕೇಳಿದ್ದಾರೆ ಸ್ನೇಹಿತರೆ. ಹಾಗೆ ಜಾರ್ಜ್ ಹರ್ಬರ್ಟ್ ದ ಕಾಲರ್ ಅನ್ನೋದನ್ನು ಕೇಳಿದ್ದಾರೆ ಸ್ನೇಹಿತರೆ. ಜಾರ್ಜ್ ಹರ್ಬರ್ಟ್ ರವರ ದ ಕಾಲರ್ ಅಂತ ಹೇಳಿ ಕೇಳಿದ್ದಾರೆ. ಅಗೇನ್ ಜಾನ್ ಡನ್ ದ ಸನ್ ರೈಸಿಂಗ್, ಜಾನ್ ಡನ್ ರವರ ದ ಸನ್ ರೈಸಿಂಗ್. ಜಾನ್ ಮಿಲ್ಟನ್ ಅ ಪ್ಯಾರಡೈಸ್ ಲಾಸ್ಟ್ ಆನ್ ಹೀಸ್ ಬ್ಲೈಂಡ್ನೆಸ್. Again, Lord Tennyson, The Lotus Eaters. Robert Browning, My Last Duchess. William Blake, The Lamb, Chimney Sweeper. Wordsworth ಅವರ The Solitary Reaper, Daffodils. P.B. Shelley ಅವರ Ode to the West Wind, Adonis. ಜಾನ್ ಕೀಟ್ಸ್ ಅವರ ಗ್ರೀಕಿಯನ್ ಅರ್ನ್. W.B. Yeats ರವರ ಈಸ್ಟರ್ 1916. ಎಮಿಲಿ ಡಿಕಿನ್ಸನ್ ರವರ ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್. ರಾಬರ್ಟ್ ಫ್ರಾಸ್ಟ್ ರವರ ಬೆಂಡಿಂಗ್ ವಾಲ್. ಇವು ಎಲ್ಲವೂ
ಪೊಯೆಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಯ್ದ ಭಾಗಗಳಾಗಿರುತ್ತೆ ಸ್ನೇಹಿತರ. ಸೊ ಮೇ ಬಿ ಇದರೊಳಗಡೆ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ನಾವು ನೆಕ್ಸ್ಟ್ ಒಂದು ನೋಟಿಫಿಕೇಶನ್ ಒಳಗಡೆ ಕಾಣ್ಬೋದಾಗಿರುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ಇವುಗಳನ್ನು ಸ್ವಲ್ಪ ನೋಡ್ಕೋತಾ ಇದ್ದರೆ ಥೀಮ್ ಏನಿರುತ್ತೆ, ಸೊ ರೈಟ್ರು ಇದರೊಳಗಡೆ ಏನು ಹೇಳೋದಕ್ಕೆ ಹೋಗಿದ್ದಾರೆ ಅನ್ನೋದನ್ನು ನಾವು ಒಂದು ಸ್ವಲ್ಪ ನೋಡಿಕೊಂಡ್ರೆ ನಮಗೆ ಈಜಿ ಅನಿಸುತ್ತೆ ಸ್ನೇಹಿತರೆ ನೆಕ್ಸ್ಟ್ ಒಂದು ನೋಟಿಫಿಕೇಶನ್ ಒಳಗಡೆ. ಹಾಗೆ ಫಿಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ರೈಟರ್ಸ್ಗಳ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅವುಗಳನ್ನು ನಾವು ನೋಡ್ತಾ ಹೋಗಿಬಿಡೋಣ. ಏನಿದೆ, ಜೊನಾಥನ್ ಸ್ವಿಫ್ಟ್ ರವರ ಗುಲಿವರ್ಸ್ ಟ್ರಾವೆಲ್, ಮಾರ್ಕ್ ಟ್ವೇನ್ ರವರ ಅಡ್ವೆಂಚರ್ಸ್ ಆಫ್ ಹಕಲ್ಬರಿ ಫಿನ್, ಥಾಮಸ್ ಹಾರ್ಡಿ ರವರ ದ ರಿಟರ್ನ್ ಆಫ್ ದ ನೇಟಿವ್, ಚಾರ್ಲ್ಸ್ ಡಿಕನ್ಸ್ ರವರ ಗ್ರೇಟ್ ಎಕ್ಸೆಪ್ಟೇಷನ್ಸ್, ಜೇನ್ ಆಸ್ಟಿನ್ ರವರ ಎಮ್ಮಾ, ಎಮಿಲಿ ಬ್ರಾಂಟೆ ರವರ ಉದರಿಂಗ್ ಹೈಟ್ಸ್, ಚಾರ್ಲೋಟ್ ಬ್ರಾಂಟೆ ರವರ ಜೇನ್ ಐರ್, ಆಲಿವರ್ ಗೋಲ್ಡ್ಸ್ಮಿತ್ ದ ಸಿಟಿಜನ್ ಆಫ್ ದ ವರ್ಲ್ಡ್. ಹಾಗೆ ಸ್ನೇಹಿತರೆ ಡೇನಿಯಲ್ ಡೆಫೋರ್ ಅವರ ಮಾಲ್ ಫ್ಲಾಂಡರ್ಸ್, ಹಾಗೆ ಆಸ್ಕರ್ ವೈಲ್ಡ್ ರವರ ದ ಪಿಕ್ಚರ್ ಆಫ್ ಡೋರಿಯನ್ ಗ್ರೇ. ಆಫ್ರಿಕನ್ ಲಿಟ್ರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ವರ್ಕ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಚಿನಿವಾ ಅಚಿಬೆ ಥಿಂಗ್ಸ್ ಫಾಲ್ ಅಪಾರ್ಟ್, ಥಿಂಗ್ಸ್ ಫಾಲ್ ಅಪಾರ್ಟ್, ಓಲ್ ಸೊಯಿಂಕಾ ದ ಲಯನ್ ಆ್ಯಂಡ್ ದ ಜುವೆಲ್, ಎನ್ಗುಯಿ ವಾ ತಿಯಂಗಿ. ಸೊ ಇವರ ಒಂದು ಹೆಸರು ಹೇಗಿದೆ ಸ್ನೇಹಿತರೆ ನೋಡ್ಬಿಡಿ, ಎನ್ಗುಯಿ ವಾ ತಿಯೊಂಗ್ ಅನ್ನೋ ರೈಟರ್ ಅವರ ಏನು ಕೊಟ್ಟಿದ್ದಾರೆ, ದಿ ಕೊಲೊನೈಸಿಂಗ್ ದ ಮೈಂಡ್ ಅನ್ನೋ ಒಂದು ವರ್ಕನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ನೈಡನ್ ಗಾರ್ಡಿಮರ್ ಅವರ ಅ ಸಿಟಿ ಆಫ್ ದ ಡೆಡ್ ಅಂತ ಕೊಟ್ಟಿದ್ದಾರೆ. ವೆಸ್ಟ್ ಇಂಡಿಯನ್ ರೈಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ VS ನೈಪಾಲ್ ಅ ಹೌಸ್ ಫಾರ್ ಮಿಸ್ಟರ್ ಬಿಸ್ವಾಸ್ ಅನ್ನೋದನ್ನು ಸಹ ಫಿಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಷ್ಟು ವರ್ಕ್ಸ್ಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಇವುಗಳಲ್ಲಿ ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಫಿಕ್ಷನ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ಸೊ ಜೊನಾಥನ್ ಸ್ವಿಫ್ಟ್ ರವರ ಗುಲಿವರ್ಸ್ ಟ್ರಾವೆಲ್ಸ್, ಮಾರ್ಕ್ ಟ್ವೇನ್ ರವರ ಅಡ್ವೆಂಚರ್ಸ್ ಆಫ್ ಹಕಲ್ಬರಿ ಫಿನ್, ಆ್ಯಂಡ್ ಚಿನಿವಾ ಅಚಿಬೆ ರವರ ಥಿಂಗ್ಸ್ ಫಾಲ್ ಅಪಾರ್ಟ್. ಸೊ ಇವುಗಳನ್ನು ಇನ್ನೊಂದು ಸಾರಿ ರಿಪೀಟ್ ನೋಡ್ಕೊಳ್ಳೋದ್ರೊಳಗಡೆ ಯಾವುದೇ ತೊಂದರೆ ಇಲ್ಲ ಅಂಥೇಳಿ ಅನಿಸುತ್ತೆ ಸ್ನೇಹಿತರೆ. ಸೊ ಹಾಗೆ ಇನ್ನೂ ಕೆಲವೊಂದಿಷ್ಟು ರೈಟರ್ಸ್ಗಳ ವರ್ಕ್ಗಳನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಇದು ಪೇಪರ್ 1ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಿಲೆಬಸ್ ಆಗಿರುತ್ತೆ. ಹಾಗೆ ಕೆಲವೊಂದಿಷ್ಟು ಡ್ರಾಮಾಸ್ಗಳನ್ನು ಕೊಟ್ಟಿದ್ದಾರೆ. ವಿಲಿಯಂ ಶೇಕ್ಸ್ಪಿಯರ್ ಅವರ ದ ಟೆಂಪೆಸ್ಟ್, ಮೆಕಾಬೆತ್, ಆರ್ಥರ್ ಮಿಲ್ಲರ್ ಅವರ ಡೆತ್ ಆಫ್ ಅ ಸೇಲ್ಸ್ಮ್ಯಾನ್, ಮಾರ್ಲೆವರ್ ಅವರ ಡಾಕ್ಟರ್ ಫಾಸ್ಟಸ್. ಇದಂತೂ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡ್ರಾಮಾ ಆಗಿರುತ್ತೆ ಸ್ನೇಹಿತರೆ. ಜೇಮ್ಸ್ ಸಿಂಜರ್ ಅವರ ರೈಡರ್ಸ್ ಟು ದ ಸಿ, ಸೋಫೋಕ್ಲೆಸ್ ರವರ ಈಡಿಪಸ್ ರೆಕ್ಸ್. ಈ ಡ್ರಾಮಾಸ್ಗಳಂತೂ ಸಹ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡ್ರಾಮಾಗಳು. ಇವುಗಳನ್ನು ನಾವು ನೋಡ್ಕೊಳ್ಳೋದ್ರೊಳಗಡೆ ಯಾವುದೇ ಡೌಟ್ ಇಲ್ಲ ಅನ್ನುತ್ತೆ ಸ್ನೇಹಿತರೆ. ಇನ್ನು ಚೇಂಜ್ ಆದರೆ ಶೇಕ್ಸ್ಪಿಯರ್ ಅವರ ಡ್ರಾಮಾದೊಳಗಡೆ ಚೇಂಜಸನ್ನು ನಾವು ನೋಡ್ಬೋದು. ಇನ್ನು ಇಂಡಿಯನ್ ರೈಟಿಂಗ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವರ್ಕ್ಸ್ಗಳನ್ನು ನಾವು ನೋಡ್ತಾ ಹೋದ್ರೆ ಟ್ಯಾಗೋರ್ ಅವರ ಸೆಲೆಕ್ಷನ್ಸ್ ಫ್ರಮ್ ಗೀತಾಂಜಲಿ, ಅರಬಿಂದೋರವರ ಸಾವಿತ್ರಿ, ಅಮಿತಾವ್ ಘೋಷ್ ರವರ ಇನ್ ಆ್ಯನ್ ಆ್ಯಂಟಿಕ್ ಲ್ಯಾಂಡ್, ಮುಲ್ಕ್ರಾಜ್ ಆನಂದ್ ರವರ ದ ಅನ್ಟಚಬಲ್, ರಾಜಾರಾವ್ ರವರ ಕಾಂತಾಪುರ, RK ನಾರಾಯಣ್ ದ ಗೈಡ್, ಶಶಿ ದೇಶಪಾಂಡೆ ದ ಬೈಂಡಿಂಗ್ ವೈನ್, ಕಮಲಾದಾಸ್ ರವರ ದ ಓಲ್ಡ್ ಪ್ಲೇ ಹೌಸ್, ವಿವೇಕಾನಂದ್ ರವರ ದ ಚಿಕಾಗೋ ಅಡ್ರೆಸ್, ಅಂಬೇಡ್ಕರ್ ರವರ ಆನ್ ದಿ ವೇ ಟು ಗೋರೆಗಾಂವ್, ಅಮೃತ್ ಸೇನ್ ರವರ ಮೋರ್ ದ್ಯಾನ್ 100 ಮಿಲಿಯನ್ ವುಮೆನ್ ಆರ್ ಮಿಸ್ಸಿಂಗ್, ಎ ರೇವತಿ ಎಕ್ಸ್ಟ್ರಾಕ್ಟ್ ಫ್ರಮ್ ಅ ಸೆಲ್ಫ್ ನರೇಟಿವ್,
ಬಶೀರ್, ದ ಕಾರ್ಡ್, ಶಾರ್ಪರ್ಸ್ ಡಾಟರ್, ಇವು ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲೀಷ್ ಅಂದರೆ ಇಂಡಿಯನ್ ಲಿಟ್ರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವರ್ಕ್ಸ್ಗಳಾಗಿರುತ್ತೆ ಸ್ನೇಹಿತರ. ಸೊ ಇವುಗಳಲ್ಲಿ ಟ್ಯಾಗೋರ್ ಅವರ ಗೀತಾಂಜಲಿ ಸಂಬಂಧಪಟ್ಟಿದ್ದನ್ನು ನೋಡೋಣ, ಸಾವಿತ್ರಿಯಿಂದ ನೋಡೋಣ, ಆ್ಯಂಡ್ ಮುಲ್ಕ್ ರಾಜ್ರವರ ಅನ್ಟಚಬಲ್, ಆ್ಯಂಡ್ ರಾಜಾರಾವ್ರ ಕಾಂತಪುರ, ಆರ್ ಕೆ ನಾರಾಯಣರವರ ದ ಗೈಡ್. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವರ್ಡ್ಸ್ಗಳಾಗಿರುತ್ತೆ ಸ್ನೇಹಿತರ. ನಾವು ಪಿ ಯು ಲೆಕ್ಚರರ್ಗೆ ಓದ್ಕೊಳ್ತಾ ಇದ್ದರೆ ಹಾಗೆ ಈ ಪೇಪರ್ 1 ಸೊ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಿಲೆಬಸ್ ಇರುತ್ತೆ. ಸೊ ಗ್ರಾಮರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಏನಿದೆ, ನಾವು ಗ್ರಾಮರ್ಗೆ ಇದೇ ಸಿಲೆಬಸ್ಸನ್ನು ತೆಗೆದುಕೊಂಡು ಓದ್ಕೋತ ಕೂತ್ಕೋತೀವಿ ಅಂತಂದು ಅನ್ನೋದ್ರೊಳಗಡೆ ಯಾವುದೇ ಅರ್ಥ ಇರಲ್ಲ. ಸೊ ಹೀಗಾಗಿ ಹೋಲ್ ಆ್ಯಂಡ್ ಹೋಲ್ ಗ್ರಾಮರ್ ಏನಿರುತ್ತೆ ಇಂಚಿಂಚು ಸಹ ನಾವು ಗ್ರಾಮರ್ನ ಬಗ್ಗೆ ಮತ್ತು ಲಿಟ್ರೇಚರ್ನ ಬ್ಯಾಕ್ಗ್ರೌಂಡ್ನ ಬಗ್ಗೆ ನೋಟಿಫಿಕೇಷನ್ ಆಗೋದ್ರೊಳಗಡೆ ವಿ ವಿಲ್ ಬಿ ಪರ್ಫೆಕ್ಟ್, ನಾವು ಪರ್ಫೆಕ್ಟ್ ಆಗಿರಬೇಕು ಅನ್ನೋದು ನನ್ನ ಸಿದ್ಧಾಂತ. ಸೊ ಹೀಗಾಗಿ ಸೊ ಅಲ್ಲಿವರೆಗೂ ಕಾಯೋಕ್ಕಿಂತ ಈಗಲೇ ನಾವು ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿಬಿಡೋಣ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಕರೆಕ್ಟ್ ಯೂಸ್ ಆಫ್ ಟೆನ್ಸಸ್, ಫ್ರೇಮಿಂಗ್ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸಸ್, ಯೂಸ್ ಆಫ್ ಪ್ರಪೋಸಿಷನ್ಸ್, ಯೂಸ್ ಆಫ್ ಆರ್ಟಿಕಲ್ಸ್, ಕ್ವಶನ್ ಫಾರ್ಮ್ಸ್, ಕೊಹೆಸಿವ್ ಡಿವೈಸಸ್, ಮಾಡಲ್ಸ್, ಕಂಜಕ್ಷನ್ಸ್, ಸೆಂಟೆನ್ಸ್ ಲಿಂಕರ್, ಪ್ರನೌನ್ಸ್, ರಿಪೋರ್ಟೆಡ್ ಸ್ಪೀಚ್, ವೈಸ್ ಆಫ್ ದ ವರ್ಬ್. ಇನ್ನು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಿಲೆಬಸ್ ಏನಿರುತ್ತೆ ಅಂದರೆ ಸಿನೋನಿಮ್ಸ್, ಹೋನೋನಿಮ್ಸ್, ಆಂಟೋನಿಮ್ಸ್, ಅಫಿಕ್ಸಸ್, ಪ್ರಿಫಿಕ್ಸ್, ಸಫಿಕ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಎರರ್ ಐಡೆಂಟಿಫಿಕೇಶನ್. ಇನ್ನು ಇದು ಪತ್ರಿಕೆ 1ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪೂರ್ತಿ ಸಿಲೆಬಸ್ ಆಗಿದ್ರೆ, ಇನ್ನು ಸೆಕೆಂಡ್ ಪೇಪರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಏನಿದೆ ಅನ್ನೋದನ್ನು ಒಂದ್ಸರಿ ನಾವಿಲ್ಲಿ ನೋಡ್ಕೊಂಡು ಹೋಗ್ಬಿಡೋಣ. ಸೆಂಟೆನ್ಸ್ ಟೈಪ್ಸ್ ಆ್ಯಂಡ್ ಸೆಂಟೆನ್ಸ್ ಫಂಕ್ಷನ್ಸ್, ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್, ಇದರೊಳಗಡೆ ರೈಟಿಂಗ್ ಸ್ಕಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾಂಪ್ರಿಹೆನ್ಷನ್ ಪ್ಯಾಸೇಜಸ್, ಪೋಯಮ್ಸ್, ಟೆಕ್ಸ್ಟ್, ಪ್ಯಾರಾಗ್ರಾಫ್ ರೈಟಿಂಗ್, ಲೆಟರ್ ರೈಟಿಂಗ್, ಸ್ಪೀಚ್ ಆರ್ ರಿಪೋರ್ಟ್ ರೈಟಿಂಗ್, ನೋಟ್ ಮೇಕಿಂಗ್ ಆರ್ ನೋಟ್ ಟೇಕಿಂಗ್, ರೆಫರೆನ್ಸ್ ಸ್ಕಿಲ್ಸ್, ಮೆಮೋಸ್, ನೋಟ್ಸ್, ಸರ್ಕ್ಯುಲರ್ಸ್, ಇಮೇಲ್. ಇನ್ನು ಲ್ಯಾಂಗ್ವೇಜ್ ಫಂಕ್ಷನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಂದರೆ ಕಮ್ಯುನಿಕೇಟಿವ್ ಸ್ಕಿಲ್ಸ್, ರೀಡಿಂಗ್ ಸ್ಕಿಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಂದರೆ ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್, ಇಂಟೆನ್ಸಿವ್ ರೀಡಿಂಗ್, ರೀಡಿಂಗ್ ಪೋಯೆಟ್ರಿ, ಫಿಕ್ಷನ್, ಡ್ರಾಮಾ. ಸೊ ಈ ಪೂರ್ತಿ ಸಿಲೆಬಸ್ಸನ್ನು ನಾವು ನೋಟಿಫಿಕೇಷನ್ ಆಗೋದಕ್ಕಿಂತ ಮೊದಲಿಗೆ ಒಂದು ಸಾರಿ ಪರ್ಫೆಕ್ಟಾಗಿ ಪ್ರಿಪೇರನ್ನು ಮಾಡ್ಕೊಂಡು ಇಟ್ಕೊಂಬಿಡೋಣ ಸ್ನೇಹಿತರ. ಲಿಟ್ರೇಚರ್ ಬ್ಯಾಕ್ಗ್ರೌಂಡು ಮತ್ತು ಗ್ರಾಮರ್ ಸೆಕ್ಷನ್ನು ಇವೆರಡನ್ನು ನಾವು ಪೂರ್ತಿಯಾಗಿ ಒಂದು ಸಾರಿ ಪ್ರಿಪೇರನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನು ಬಿಟ್ಟಿರ್ತಕ್ಕಂತಹ ಫಿಕ್ಷನ್ಸು, ಡ್ರಾಮಾಸು, ಪೊಯೆಟ್ರಿ ಇವುಗಳನ್ನು ಇಂಡಿಯನ್ ಇಂಗ್ಲೀಷ್ ರೈಟಿಂಗು ಇವುಗಳನ್ನು ನೋಡ್ಕೊಳ್ಳೋದಕ್ಕೆ ಅತಿ ಸುಲಭ ಅನಿಸುತ್ತೆ ಸ್ನೇಹಿತರೆ. ಹೀಗಾಗಿ ತಡ ಮಾಡಬೇಡಿ. ಈ ಒಂದು ಜನವರಿ ಲಾಸ್ಟ್ ವೀಕಲ್ಲಿ ಅಥವಾ ಫೆಬ್ರವರಿ ಮಂತಲ್ಲಿ ಪಿ ಯು ಲೆಕ್ಚರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಹೊಸ ನೋಟಿಫಿಕೇಷನನ್ನು ನಾವು ಎದುರು ನೋಡ್ಬೋದು ಸ್ನೇಹಿತರೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದನ ಅರ್ಪಿಸುತ್ತಾ ಇನ್ನು ಮುಂದಿನ ಕ್ಲಾಸ್ ಒಳಗಡೆ ನಾವು ಈ ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ಗಳನ್ನು ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.